ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎರಡೇ ಸ್ಟೆಪ್ನಲ್ಲಿ ಹಾಕೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಲೈನ್ ಡಿಸೈನು. ಫಸ್ಟಿಗೆ ಏನಿಲ್ಲ, ಬೇಸ್ ಲೈನ್ ಬಂದು ನಿಮಗೆ ಜಸ್ಟ್ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಚೈನ್ ಹಾಕಿ ಲಾಕ್, ಚೈನ್ ಹಾಕಿ ಲಾಕ್ ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಲೈನ್ ಬಂದು 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು 2 ಚೈನ್ ಹಾಕಬೇಕು, ಲಾಕ್ ಹಾಕಬೇಕು, 2 ಚೈನು ಲಾಕ್. ಬೇಸ್ ಲೈನ್ ಬಂದು ಫುಲ್ಲು ಇದೇ ಥರ ಇದೆ, ಹಾಗಾಗಿ ನಾನು ಇದನ್ನ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸ್ ಲೈನ್ ಬಂದು ಫುಲ್ಲು 2 ಚೈನ್ ಲಾಕ್, 2 ಚೈನ್ ಲಾಕ್, ಜಸ್ಟ್ ಇಷ್ಟೇ, ಇನ್ನೇನಿಲ್ಲ. ಇದನ್ನು ಸ್ವಲ್ಪ ನಾನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ತೋರಿಸ್ಬಿಟ್ಟು ನಾನು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೊಸಬ್ರಿಗೆ ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನು ನೋಡಿ. ಇದೇ ಥರ ನಾನು ಕಂಪ್ಲೀಟ್ ಮಾಡ್ತೀನಿ. ಮಾಡಿಬಿಟ್ಟು ಒಂದು ಸ್ವಲ್ಪ ದೂರದವರೆಗೂ ಹಾಕಿದ್ದೀನಿ. ಲಾಸ್ಟಿಗೆ ಒಂದೆರಡು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಆ ದಾರನ ಲಾಸ್ಟಿಗೆ ನಾನು ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ ಗಮ್ ಹಾಕಿ ಅಂಟಿಸ್ಕೊತೀನಿ. ಇವಾಗ ಲಾಕ್ ಇರೋ ಕಡೆಗೆ ನಾನು ಕಾಂಟ್ರಾಸ್ಟ್ ಕಲರ್ನಲ್ಲೇ ತೊಗೊಂಡಿದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು ಈಗ 1 2 3 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ನೋಡಿ, ಇವಾಗ 4 ಚೈನ್ ಎಲ್ಲಿಗೆ ಬರುತ್ತೆ ಅಂದರೆ ಇಲ್ಲಿಗೆ ನೋಡಿ. 2 ಚೈನ್ ಲಾಕ್ ಮತ್ತು 2 ಚೈನ್ ಲಾಕ್ ಮಾಡಿದ್ವಲ್ಲ, ಆ 2ನೇ ಬಾಕ್ಸ್ ಲಾಕಿಗೆ ಕರೆಕ್ಟಾಗಿ 4 ಚೈನ್ ಹಾಕಿ ಲಾಕ್ ಬರುತ್ತೆ. ಬಂದ ಮೇಲೆ ದಾರಗಳು ಈ ಥರ ಬಿಟ್ಕೊಳ್ತಿರುತ್ತೆ ಸರಿ ನೋಡಿ. ಲಾಕ್ ಆಯ್ತಲ್ಲ. ಇದಾದ ನಂತರ ಇವಾಗ 1 2 ಚೈನ್ ಹಾಕ್ತೆ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು 2 ಚೈನ್ ಗ್ಯಾಪ್ ಇತ್ತಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿದೆ. 1 ಕಂಬ ಆಯಿತಾ. ಇವಾಗ ಅದೇ 2 ಚೈನ್ ಒಳಗಡೆಗೆ ಇನ್ನೂ 1 ಕಂಬ ಹಾಕ್ತೀನಿ. 2ರಿಂದ 1 ಸ್ವಲ್ಪ ಲೆಂತಿ, ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ. ಮತ್ತು ಇವಾಗ ಸೂಜಿ ಮೇಲೆ 3 ಸರಿ ದಾರ ತೊಗೊಂಡು ಅದೇ 2 ಚೈನ್ ಕಂಬದೊಳಗಡೆಗೆ ಟ್ರಿಬಲ್ ಕ್ರೋಶೆ ಹಾಕಿದೆ. 3 ಟೈಮ್ಸ್ ಆಯಿತು. ಇವಾಗ ಮತ್ತೆ ಅಲ್ಲೇನೆ ಮತ್ತೆ ಸೂಜಿ ಮೇಲೆ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ನೋಡಿ, ಲೆಂತಿಯಾಗಿ ತೊಗೋಬೇಕು. 2 ಚೈನ್ 2 ಸರಿ ಕಂಬ. ಇವಾಗ ನೋಡಿ, ಸೂಜಿ ಮೇಲೆ 1 2 3 4 3 ಸರಿ ತೊಗೋಬೇಕು. ತೊಗೊಬಿಟ್ಟು ಒಂದು ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇನ್ನೊಂದು ಬಾಕ್ಸಿಗೆ ನೋಡಿ, ಇನ್ನೊಂದು ಬಾಕ್ಸಿಗೆ 2 ಚೈನ್ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 2ರಿಂದ 1 ಟೋಟಲಾಗಿ ಇಲ್ಲಿ 4 ಸರಿ 2 ಲೂಪ್ಸಿಂದ ಹೊರಗಡೆ ಬರಬೇಕು. ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಗೆಜ್ಜೆ ಬೀಡನ್ನ ಆ್ಯಡ್ ಮಾಡಿ, ಗೆಜ್ಜೆ ಬೀಡನ್ನ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತಗೊಂಡು ಇಲ್ಲಿ ಏನು ನಾವು ಡಬಲ್ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, 4 ಉದ್ದವಾಗಿ ಹಾಕಿದ್ವಲ್ಲ, ಆ ಕಂಬದೊಳಗಡೆಗೆ ನಾನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆಟ್ ಅಂದರೆ ಇವಾಗ ನಾವು ಕಂಬ ಹಾಕುವಾಗ 2ರಿಂದ 1 ಬರ್ತೀವಲ್ಲ, ಆ ಥರ ಎಲ್ಲ 3 ದಾರದಿಂದನೂ ಹೊರಗಡೆಗೆ ಡೈರೆಕ್ಟಾಗಿ ದಾರನ ಈ ಥರ ಹೊರಗಡೆ ತರಬೇಕು. ಇಲ್ಲಿ ಬೇಕು ಅಂದರೆ ನೀವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಬೋದು, ಬೇಕಾದವರು. ಬೇಡ ಅಂದರೆ ಇದೇ ಥರ ಪ್ಲೇನಾಗಿರಲಿ, ಬೀಡ್ಸ್ ಜಾಸ್ತಿ ಬೇಡ ಅಂದರೆ ಜಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಈ ಥರ ಹಾಕ್ಕೋಬೇಕು. ಇಲ್ಲಿ ಕೌಂಟ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ನೀವು ಎಷ್ಟು ಲೆಂತಿಯಾಗಿ ಹಾಕಿರ್ತೀರೋ, ಆ ಏನು 4 ಲೂಪಿಂದ ಹೊರಗಡೆ ಬಂದಿರೋ ಲೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 9ರಿಂದ 10 ಅಥವಾ 11 ಈ ಥರನೂ ಬರೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕ್ಲೀನಾಗಿ ಹಾಕಬೇಕು. ಟೈಟಾಗಿ ಕೂರೋ ಥರ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಆಯಿತು. ಇವಾಗ ಆ ಏನು ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 2 ಚೈನಿಂದ್ರೊಳಗಡೆಗೆ ಆ ಕಂಬ ಹಾಕಿದ್ವಿ, ಕಂಬಗೆ ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಆ 2 ಚೈನಿಂದ್ರೊಳಗಡೆಗೆ ಲಾಕ್ ಮಾಡಿದೆ. 2 ಸರಿ ಕಂಬ, 2 ಸರಿ ಟ್ರಿಬಲ್ ಕ್ರೋಶೆ, ಮತ್ತು ಫಸ್ಟಿಗೆ 2 ಚೈನ್ ಹಾಕಿದ್ವಿ. ಮತ್ತು ಅದೇ ಥರನೇ ನೋಡಿ, ಇವಾಗ ಇನ್ನೊಂದು ಸರಿ ತೋರಿಸ್ತೀನಿ. ಈ 2 ಚೈನ್ ಒಳಗಡೆಗೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಒಳಗಡೆಗೆ ಇನ್ನೂ ಒಂದು ಲಾಕ್ ಆದಮೇಲೆ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ 2 ಚೈನ್ ಲೂಪ್ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಒಂದು ಚಿಕ್ಕದಾಗಿರೋ ಕಂಬ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ. ಅಂದರೆ ಆ 2 ಚೈನ್ ಏನು ಹಾಕಿರ್ತೀವಲ್ಲ ಅದ್ರ ಒಳಗಡೆಗೆ
ಇವಾಗ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ನೋಡಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿದ್ನ. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ 2 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಟ್ರಿಬಲ್ ಕ್ರೋಶೆ ಆಯಿತು. ಟ್ರಿಬಲ್ ಕ್ರೋಶೆ 2, ಡಬಲ್ ಕ್ರೋಶೆ 2 ಆಯಿತು. ಇದಾದ ನಂತರ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಬೀಡ್ಸ್ ಬೇಡ ಅಂದರೆ ನೋಡಿ ಈ ಥರ 1 2 3 ಸರಿ ಒಂದೇ ಸರಿ ಈ ಥರ ತೊಗೊಂಡು ಇಲ್ಲಿ ಒಂದು ಬಾಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ನೋಡಿ 2 ಲೂಪಿಂದ ಒಂದ್ಸರಿ 2 ಲೂಪಿಂದ ಒಂದ್ಸರಿ 2 ಲೂಪಿಂದ ಒಂದ್ಸರಿ ಈ ಥರ ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು ಸೂಜಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ, ಇಲ್ಲಿ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಮಾಲ್ ಸೈಜ್ ಯಾವುದಾದ್ರೂ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಬೋದು. ನೋಡಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ 3 ಆಯಿತು. ನಾನಿವಾಗ ಕೌಂಟ್ ಮಾಡಿ ಹೇಳ್ತೀನಿ. 4 5 6 7 8 9 10 ಆಯಿತು ನೋಡಿ. ಇವಾಗ ನೆಕ್ಸ್ಟ್ ಲಾಕ್ ಇತ್ತಲ್ಲ ಅದ್ರ 2 ಚೈನಿಂದ ಲಾಕ್ ಒಳಗಡೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಇವಾಗ ಕುಚ್ಚಬೇಕು ಅಂದರೆ ಮತ್ತೆ 4 ಚೈನ್ ಹಾಕಬೇಕು. 2 ಚೈನ್ ಎಲ್ಲಿಗೆ ಕರೆಕ್ಟಾಗಿ ಲಾಕ್ ಬಂತಲ್ಲ ಫಸ್ಟಿಗೆ ಅದೇ ಥರನೇ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಈ ಲಾಕ್ ಆದಮೇಲೆ ಡೈರೆಕ್ಟಾಗಿ ಮತ್ತೆ 2 ಚೈನ್ ಹಾಕಬೇಕು, ಮತ್ತು 2 ಕಂಬ ಹಾಕಬೇಕು, 2 ಟ್ರಿಬಲ್ ಕ್ರೋಶೆ ಹಾಕಬೇಕು. ಅದಾದ ನಂತರ ಸೂಜಿ ಮೇಲೆ 4 ಸರಿ ದಾರ ತಗೊಂಡು ಒಂದು ಬಾಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಬಾಕ್ಸಿಗೆ ಡೈರೆಕ್ಟಾಗಿ ಮತ್ತೆ ಕಂಬಗಳನ್ನ ಹಾಕ್ಕೊಂಡು 4 ಸರಿ ಲೂಪಿಂದ ಹೊರಗಡೆ ಬಂದು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ಈ ಡಿಸೈನ್ ಆಗುತ್ತೆ. ಹಾಗೆ ಕುಚ್ಚು ಕಟ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಕುಚ್ಚು ಬೇಕು ಅಂದರೆ ಕಟ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಡಿಸೈನ್ ಬಂದು ಬಾರ್ಡರ್ ಲೈನ್ ಹಾಕಿ ನೋಡಿ, ಕುಚ್ಚು ಇಲ್ದಂಗೆ ನಿಮಗೆ ಸ್ಟಿಫಾಗಿರುತ್ತೆ. ಯಾವುದೇ ಆರ್ಚು ಇಲ್ಲಿ ಬೆಂಡ್ ಆಗೋ ಚಾನ್ಸಸ್ಸೇ ಇರಲ್ಲ, ಆ ಥರ ಸ್ಟಿಫಾಗಿ ಕೂತಿರುತ್ತೆ. ಹಂಗಾಗಿ ನೋಡಿಕೊಂಡು ಈ ವಿಡಿಯೋನ ಹಾಕ್ಬೋದು. ಹಾಕಿ ನೋಡಿ, ನಿಮಗೆ ಇಷ್ಟ ಆದರೆ ಬೀಡ್ಸ್ ಜಾಸ್ತಿ ಬೇಡ ಅನ್ನೋರಿಗೆ ಈ ಡಿಸೈನ್ ಚೂಸ್ ಮಾಡಿ ಹಾಕ್ಕೊಡಿ. ಗೆಜ್ಜೆ ಬೀಡ್ಸಿಂದ ಹೊಸ ಡಿಸೈನು ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.